ಹಾಯ್, ನಾವಿವತ್ತು ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮಶ್ರೂಮ್ ಕರಿ ಹೇಗೆ ಮಾಡ್ಕೊಬರೋದು ಅಂತ ನೋಡೋಣ. ಅದಕ್ಕೆ ನಾನು 2 ಪ್ಯಾಕೆಟಷ್ಟು ಮಶ್ರೂಮನ್ನು ತಗೊಂಡಿದ್ದೀನಿ. ಹೀಗೆ ನಾವು ನೀರನ್ನು ಹಾಕ್ಕೊಳ್ಬೇಕು. ಅದಾದಮೇಲೆ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನೆನೆಯೋಕ್ಕಿಡಬೇಕು. ಒಂದು 5 ನಿಮಿಷದಷ್ಟು ನೆನೆಸ್ಕೋಬೇಕು. ಅದಾದಮೇಲೆ ಗೋಡಂಬಿನ ನೆನೆಸ್ಕೋಬೇಕು. ಆಮೇಲೆ ನಾವು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಮಸಾಲೆಗೆ ಟೊಮೆಟೊ ಮತ್ತು ನೆನೆಸ್ಕೊಂಡಿರೋ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಮಶ್ರೂಮ್ನ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ದೊಡ್ಡ ಮಶ್ರೂಮ್ ಆದರೆ ನಾವು 4 ಭಾಗ ಮಾಡ್ಕೋಬೋದು. ಚಿಕ್ಕ ಮಶ್ರೂಮ್ ಆದರೆ 2 ಭಾಗ ಮಾಡಿದರೆ ಸಾಕಾಗುತ್ತೆ. ಈ ಥರ ಕಟ್ ಮಾಡ್ಕೊಂಡಿರೋ ಮಶ್ರೂಮ್ಗೆ ಮೆಣಸಿನ ಪುಡಿ ಮತ್ತು ಕೊತ್ತಂಬರಿ ಪುಡಿ, ಅರಿಶಿನ ಪುಡಿ ಇದನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆನ ಸೇರಿಸ್ಕೊಂಡು ಸಾಸಿವೆನ ಹಾಕ್ಕೋಬೇಕು. ಅದಾದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೋಬೇಕು. ಅದಾದಮೇಲೆ ಈರುಳ್ಳಿನ ಈ ಥರ ಸೇರಿಸ್ಕೋಬೇಕು. ಅದಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಂತರ ನಾವು ಮಶ್ರೂಮ್ನ ಸೇರಿಸ್ಕೋಬೇಕು. ಮಶ್ರೂಮ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಬೆಂದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಮೆಣಸಿನ ಪುಡಿ ಹಾಗೂ ಕೊತ್ತಂಬರಿ ಪುಡಿ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗರಂ ಮಸಾಲೆ ಪುಡಿನೂ ಸೇರಿಸ್ಕೋಬೇಕು. ಅದಾದಮೇಲೆ ನಾವು ಹರ್ಕೊಂಡಿರುವ ಟೊಮೆಟೊ ಗೋಡಂಬಿ ಪೇಸ್ಟ್ನ ಸೇರಿಸ್ಕೋಬೇಕು. ಚೆನ್ನಾಗಿ ಬೆಂದಮೇಲೆ ನಾವು ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಮ್ಮ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ. ಇದನ್ನು ನಾವು ಅನ್ನದ ಜೊತೆ, ಚಪಾತಿ ಜೊತೆ ಹಾಗೂ ಪರೋಟ ರೊಟ್ಟಿ ಜೊತೆ ಸರ್ವ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.